ನೀವು ವಾಟರ್ ಇಲ್ಲ 1 ಲಕ್ಷ ಅಂತೆ ಒಂದು ದಿನಕ್ಕೆ. ಯಪ್ಪ, ಜಸ್ಟ್ ಫೋಟೋ ಹೊಡ್ಸಕ್ಕೆ 10,000 ರೂಪಾಯಿ ಸ್ಪೆಂಡ್ ಮಾಡಿದ್ದೀನಿ. ಸೊ ವೆನ್ ನೆಕ್ಸ್ಟ್ USA ಹೋಗಬೇಕು, ದುಡ್ಡು ಮಾಡಬೇಕು. ಇದು $1 ಬಿಲ್ಲು, ಇದು $5 ಬಿಲ್ಲು. ನಮಗೆ ವಿಂಡೋ ನೋಡಿ. ಸೊ ನಿಂಗೆ ಏನಾದರೂ ವಾಮಿಟ್ ಬಂದರೆ ಇದ್ರಲ್ಲಿ ವಾಮಿಟ್ ಮಾಡ್ಬಿಟ್ಟು ನೀನು ಜಾಬಲ್ಲಿ ಇಕ್ಕಬೇಕಿದ್ನ. ಓಕೆ, ಆಲ್ ಪ್ಯಾಕ್ಡ್ ಅಪ್ ಆ್ಯಂಡ್ ರೆಡಿ ಟು ಮೂವ್. ಸೊ ಬಿಫೋರ್ ವಿ ಮೂವ್ ಐ ವಾಂಟ್ ಟು ಟೆಲ್ ಯು ಅಬೌಟ್ ದ ಕಾಸ್ಟಿಂಗ್. ಸೊ ಈ ಟ್ರಿಪ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿರೋದು ಕಂಪ್ಲೀಟಾಗೆ ಎಲ್ಲನೂ A to Z ನಮ್ಮ ವೈಫೇನೆ. ಸೊ ಹೌ ಮಚ್ ಡಿಡ್ ಇಟ್ ಕಾಸ್ಟ್ ಮಿಸಸ್ ದೀಪಕ್? ಇವಾಗ ನಾವು ಫಸ್ಟು ಸನ್ಸೆಟ್ ಬೀಚ್ ವಿಲ್ಲ ಇದ್ರಲ್ಲ, ಅದೆಷ್ಟು ಪರ್ ಡೇ ಎಷ್ಟು ಅದು? ಒಂದು ರೂಮ್ ಎರಡು ಸೇರಿ 80,000 ವಿತೌಟ್ ಗ್ರೀನ್ ಟ್ಯಾಕ್ಸ್ ಎಲ್ಲ. ಓಕೆ, 2 ಡೇಸ್ಗೆ 80,000. ಸೊ ಆ ರೂಮು ಪರ್ ಡೇ 40,000 ಬೀಳುತ್ತೆ. ಆ್ಯಂಡ್ ವಾಟ್ ಅಬೌಟ್ ದ ವಾಟರ್ ವಿಲ್ಲ? 1 ಲಕ್ಷ ಒಂದು ದಿನಕ್ಕೆ 1 ಲಕ್ಷ ಇದೆ. 1,20,000 10,000 ಆಗುತ್ತೆ. 1 ಲ್ಯಾಕ್ ಹಂಗೆ. ಹೌದಾ? ಏನು ಹೌದಾ ಅಂತ ಇದೆಯಾ? ಯಾಕೆ ಹಂಗೆ ಕೇಳ್ತಾ ಇದೆಯಾ? ಐ ಡೋಂಟ್ ನೋ, ಐ ಆಮ್ ಜಸ್ಟ್ ದ ಗೈ ಹೂ ಸೆಂಡ್ಸ್ ಮನಿ. 1,03,000 ಆ ಥರ 120 ಒಳಗಡೆ. ಗುರು, ನಾನು ಏನು ಕುತ್ಕೊಂಡಿದ್ದೀನಿ, ವಾಟರ್ ಇಲ್ಲ 1 ಲಕ್ಷ ಅಂತೆ ಒಂದು ದಿನಕ್ಕೆ. ಯಪ್ಪ, ನೀನು ಟೋಟಲ್ ಪೇ ಮಾಡಿರೋದು ಹತ್ತತ್ರ 190. ಅಲ್ಲ, ಸೊ ನಾನು ಟೋಟಲ್ ಪೇ ಮಾಡಿರೋದು 180 ಫಾರ್ ಎವ್ರಿಥಿಂಗ್, ಆಲ್ ಇನ್ಕ್ಲೂಸಿವ್. ಅಂದರೆ ಫುಲ್ ಬೋರ್ಡ್ ಅಂತಾರೆ ಇದನ್ನು. ಆಲ್ ಇನ್ಕ್ಲೂಸಿವ್ ಅಂದರೆ ಆ ಒಳಗಡೆ ಏನೇನು ಇಟ್ಟಿದ್ದಾರಲ್ಲ ಮಿನಿ ಬಾರು, ಅದರಲ್ಲಿ ಇರೋದು ಯೂಸ್ ಮಾಡ್ಕೊಬೋದು. ಯು ಆರ್ ಎಂಟೈಟಲ್ ಟು ಕನ್ಸ್ಯೂಮ್ 2 ಆಫ್ ಈಚ್. ಅಲ್ಲಿ ಏನೇನು ಇಟ್ಟಿದ್ದಾರೋ ಅದನ್ನು. ಆ್ಯಂಡ್ ವಾಟರ್ ಗೇಮ್ಸ್ ಕೂಡ ಇರುತ್ತೆ ಅದರಲ್ಲಿ ಕಾಂಪ್ಲಿಮೆಂಟ್ರಿ ಆಗಿ. ಸೊ ನಮ್ಮದು ಫುಲ್ ಬೋರ್ಡ್ ಪ್ಲ್ಯಾನು. ಸೊ 180 ನಾನು ಪೇ ಮಾಡಿರೋದು ನಮ್ಮ ಏಜೆನ್ಸಿ ಅವ್ರಿಗೆ, ಟ್ರಾವೆಲ್ಸ್ ಅವ್ರಿಗೆ. ಆ್ಯಕ್ಚುಲಿ ಯಾವುದದು ಹಾಲಿಡೇ ಟ್ರೈಬಲ್ಲ. ಸೊ ಗುಜರಾತ್ ಬೇಸ್ಡ್ ಒಂದು ಪ್ಲ್ಯಾನರ್ ಇದ್ದಾರೆ, ಟ್ರಾವೆಲ್ ಪ್ಲಾನರ್, ಹಾಲಿಡೇ ಟ್ರೈಬಲ್. ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಾವು ಡೈರೆಕ್ಟ್ ಬುಕ್ ಮಾಡೋದಕ್ಕಿಂತ ಇವರು ನಮಗೆ ತುಂಬ ಕಮ್ಮಿನೇ ಕೊಟೇಶನ್ ಕೊಟ್ಟರು. ಆ್ಯಂಡ್ ದೇರ್ಸ್ ವಾಸ್ ಆಲ್ ಇನ್ಕ್ಲೂಸಿವ್, ಇನ್ಕ್ಲೂಡಿಂಗ್ ಸ್ಪೀಡ್ ಬೋಟ್ ಟ್ರಾನ್ಸ್ಫರ್ಸು ಎಲ್ಲನೂ. ನೀವೇ ಬುಕ್ ಮಾಡ್ಕೊಂಬಂದರೆ ಪ್ರತಿಯೊಂದು ನೀವು ಎಕ್ಸ್ಟ್ರಾ ಇಲ್ಲಿ ಬಂದು ಕಟ್ಟಬೇಕಾಗತ್ತೆ. ಸ್ಪೀಡ್ ಬೋಟ್ಗೆ ನೀವೇ ಆಪ್ಷನಲ್ ಆಗಿ, ಅಂದರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಿರ್ಗಾ ನೀವು ಆಫ್ ಮಾಡಬೇಕು. ಆಮೇಲೆ ಗ್ರೀನ್ ಟ್ಯಾಕ್ಸ್ ಇರುತ್ತೆ ಅದ್ರ ಮೇಲೆ. ಸೊ ಹಿಡನ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಸೊ ನಾವು ಪೇ ಮಾಡಿರೋ ಇದರಲ್ಲಿ ಆಲ್ ಇನ್ಕ್ಲೂಡೆಡ್. ನಾವು ಇದುವರೆಗೂ ₹1 ಇಲ್ಲಿ ಬಂದ ಮೇಲಿಂದ ಖರ್ಚು ಮಾಡಿಲ್ಲ. ಯಾಕಂದರೆ ನಾನು ತೊಗೊಂಡಿರೋದು $300. ಇನ್ನೂ ಹಂಗೆ ಇದೆ, ಒಂದು ಕಟ್ಟಿಲ್ಲ. ಇವಾಗ ರಿಸೆಪ್ಷನಲ್ಲಿ ಪ್ರಾಬಬ್ಲಿ ಚೆಕ್ಔಟ್ ಆಗೋವಾಗ ಕಟ್ತೀನಿ, ಬೇಸ್ಡ್ ಆನ್ ವಾಟ್ ವಿ ಹ್ಯಾವ್ ಕನ್ಸ್ಯೂಮ್ಡ್. ಆ್ಯಂಡ್ ಫೋಟೋ ಶೂಟ್ಗೆಲ್ಲ ಮಾಡಿಸಿದ್ವಲ್ಲ, 6 ಟೋಟಲ್ 6 ಡಿಜಿಟಲ್ ಕಾಪೀಸು ವಿತ್ 1 ಕಾಂಪ್ಲಿಮೆಂಟ್ರಿ ಪ್ರಿಂಟೌಟ್ಗೆ ನಾವೇನು ಪೇ ಮಾಡೋ ಅಷ್ಟಿಲ್ಲ. ಆ್ಯಂಡ್ 5 ಫೋಟೋಗೆ $20 ಈಚ್. $100 ಅಲ್ಲೇ ಹೋಯಿತು. $100 ಅಂದರೆ 10,000 ರೂಪಾಯಿ. ಜಸ್ಟ್ ಫೋಟೋ ಹೊಡ್ಸಕ್ಕೆ 10,000 ರೂಪಾಯಿ ಸ್ಪೆಂಡ್ ಮಾಡಿದ್ದೀನಿ. ಮಾಲ್ಡೀವ್ಸ್ ಅಂದಮೇಲೆ ಹಂಗಿರುತ್ತೆ. ಏನೋ ಮಾಲ್ಡೀವ್ಸ್ ಅಂದಮೇಲೆ ಹಂಗಿರುತ್ತಾ? ನಾನು ಡೈರೆಕ್ಟಾಗಿ ಈ ಊರನ್ನ ನಾನು ಫುಲ್ ಡಾರ್ಕ್ ಬರ್ತಾ ಇದೆ. ನಾನು ಫಸ್ಟು ಸಿಂಗಪೂರ್ ಮಲೇಷ್ಯಾ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಲಾಸ್ಟಾಗಿ ಹೆಂಗೋ ಒಂದು ಮಾಲ್ಡೀವ್ಸ್ ಪ್ಲ್ಯಾನ್ ಆಯಿತು. ಪ್ಲ್ಯಾನ್ ಆದಮೇಲೆ ಐ ವಾಸ್ ಚೆಕಿಂಗ್ ಯಾವ್ದು ಚೆನ್ನಾಗಿದೆ, ಮೇಕ್ ಮೈ ಟ್ರಿಪ್ಪಲ್ಲಿ ಯಾವುದಕ್ಕೆ ಹೋಗ್ಬೋದು, ನಮ್ಮ ಬಜೆಟಿಗೆ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡ್ತಿದ್ದಾಗ ಅದು ತಿರ್ಗಾ ಇನ್ಸ್ಟಾಗ್ರಾಮಲ್ಲಿ ರಿಫ್ಲೆಕ್ಟ್ ಆಗಿ ಅಲ್ಲಿ ಏಜೆನ್ಸೀಸ್ ನನಗೆ ಪಾಪಪ್ ಆಗೋಕ್ಕೆ ಶುರು ಆಯಿತು. ಸೊ ನಾನು ಎಲ್ಲ ಏಜೆನ್ಸೀಸ್ಗೂ ಫಿಲ್ ಮಾಡಿದೆ, ಲೆಟ್ಸ್ ಚೆಕ್ ಅವ್ರು ಹೆಂಗೆ ಕೊಡ್ಬೋದು ಕೋಟಿಂಗ್ ಅಂತ. ಆವಾಗ ಫೈನಲಾಗಿ ಇವ್ರು ನನಗೆ ಕಾಲ್ ಬ್ಯಾಕ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ನೀವು ಮಾಲ್ಡೀವ್ಸ್ ಹೋಗ್ತೀರಾ ಅಂತ ಯಾವುದೇ ಏಜೆನ್ಸಿಯವ್ರು ಕೇಳಿದಾಗ ನೀವು ಎಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದೀರಾ ಹೋಗೋಕ್ಕೆ ಅಂತ ಹೇಳ್ತಾರೆ ಅವರು. ಸೊ ಇಂಟ್ರೆಸ್ಟೆಡ್ ಎಲ್ಲಿದ್ದೀರಾ ಅಂದರೆ ಅವ್ರು ಇಲ್ಲಾಂದರೆ ಅವ್ರು ಸಜೆಸ್ಟ್ ಮಾಡ್ತಾರೆ. ಅವ್ರ ಹತ್ರ 2-3 ಥರ ಪ್ಯಾಕೇಜ್ ಇರುತ್ತೆ ಬೇಬಿ. 3 ನೈಟ್ಸ್ ಬೀಚ್ ವಿಲ್ಲ, 3 ನೈಟ್ಸ್ ಅದು, ಇದಕ್ಕಿಂತ ಕಮ್ಮಿದು ಇತ್ತು. ಬಟ್ ಸ್ಟಿಲ್ ನಾನು ಇಲ್ಲೇ ಹೋಗ್ಬೇಕಂದಿದ್ದಕ್ಕೆ ಅವರು ಇಲ್ಲಿಗೆ ಮಾಡಿಕೊಟ್ರು. ನೀವಾಗ ನೀವು ಬುಕ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಒಂದು ನೋಟ್ ಅಂತ ಕೊಟ್ಟಿರ್ತಾರೆ, ಚಿಕ್ಕದಾಗಿ ಕೊಟ್ಟಿರ್ತಾರೆ, ನಿಮಗೆ ಕಾಣಿಸಲ್ಲ. ಆ್ಯಕ್ಚುಲಿ ಅವ್ನು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು, ನೀವು ಮೇಕ್ ಮೈ ಟ್ರಿಪ್ಪಲ್ಲಿ ಇಷ್ಟಿದೆ, ನೀನು ಯಾಕೆ ಇಷ್ಟು ಕೊಡ್ತಾ ಇದೆಯಾ ಅಂತೆಲ್ಲ ಕ್ವಶನ್ ಮಾಡಿದ್ದೆ ಅವನ್ನ. ಅಲ್ಲೋಗಿ ನೋಡಿ ನಿಮಗೆ ಪ್ಲೀಸ್ ನೋಟ್ ಗ್ರೀನ್ ಟ್ಯಾಕ್ಸ್ ಮತ್ತು ಸ್ಪೀಡ್ ಬೋಟ್ ಚಾರ್ಜಸ್ ವಿಲ್ ಬಿ ಡೈರೆಕ್ಟ್ಲಿ ಶುಡ್ ಬಿ ಪೇಡ್ ಟು ದ ಹೋಟೆಲ್ ವೈಲ್ ಚೆಕ್ಔಟ್ ಅಂತಲೇ ಬರ್ದಿರ್ತಾರೆ ಅವರಲ್ಲಿ. ಅದು ಇನ್ ಕ್ಯಾಶೇ ಬರ್ದಿರ್ತಾರೆ ಅವರು ಸ್ಪೆಸಿಫಿಕ್ ಆಗಿ. ಸೊ ಆ ರೀಸನ್ ನನ್ನ ಮಕ್ಕರ್ ಆಗ್ತಿದೆ, ಬಟ್ ಆಗಿಲ್ಲ. ಇವಾಗ ಇಲ್ಲಿ ಪೇ ಮಾಡ್ಬಿಟ್ಟು ಹೋದಾಗ ಗೊತ್ತಾಗುತ್ತೆ ಏನೆಂದಕ್ಕೆ ಚಾರ್ಜಸ್ ಬೀಳುತ್ತೆ ಅಂತ ಇನ್ನು. ಸೊ ನೀವು ಯಾರಾದರೂ ಮಾಲ್ಡೀವ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಏನಪ್ಪ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತೆಲ್ಲ ಟೆನ್ಷನ್ ಆಗಬೇಡಿ. ಇಟ್ ಡಿಪೆಂಡ್ಸ್ ಆನ್ ದ ಸ್ಟೇ ಯು ಚೂಸ್. ಇನ್ನೂ ಕಮ್ಮಿಗೂ ಮಾಲ್ಡೀವ್ಸ್ ಮಾಡ್ಬೋದು. ಇವಾಗ ನಮ್ಮ ಮೊನ್ನೆ ಇವ್ರದ್ದೆಲ್ಲ ನೋಡ್ತಿದ್ದೆ, ನಮ್ಮ ಫೇಮಸ್ ಇನ್ಫ್ಲೂಯೆನ್ಸರ್ ಅವ್ರದ್ದು ಮಾಲ್ಡೀವ್ಸ್ ಪ್ಲ್ಯಾನ್ ಮಾಡಿದ್ರು. 80,000 ಪರ್ ಹೆಡ್ ಏನೋ ಮಾಡಿದ್ದಾರೆ, 3 ನೈಟ್ಸ್ಗೆ 4 ಡೇಸ್ಗೇನೋ. ಸೊ ಸ್ಟಾರ್ಟಿಂಗ್ ಫ್ರಮ್ 80,000 ಹಂಗೂ ಮಾಡ್ಬೋದು ನೀವು. 3 ನೈಟ್ಸು 80,000ಅಲ್ಲೇ ಮುಗಿಸ್ಬಿಡ್ಬೋದು, ಅಂದರೆ ಫ್ಲೈಟ್ ಟಿಕೆಟ್ಸ್ ಇನ್ಕ್ಲೂಡ್ ಆಗಿರಲ್ಲ ಅದು. ಸೊ ನಾವು ಮಾಡಿರೋ ಪ್ಲ್ಯಾನು ಪರ್ ಡೇ 1 lakh ಕಾಸ್ಟ್ ಆಗಿದೆ. ಯಾಕಂದರೆ ದಿಸ್ ಈಸ್ ದ ಮೋಸ್ಟ್ ಹೈಲಿ ರೇಟೆಡ್ ಪ್ರಾಪರ್ಟಿ ಇದು, ವಿಲ್ಲಾ ನಾಟಿಕಾ. ಇಟ್ಸ್ ವೆರಿ ಏನಂತೀರಾ, ಲ್ಯಾವಿಶ್, ಲಕ್ಸುರಿಯಸ್. ಸಿಕ್ಕಾಪಟ್ಟೆ ಫಾರಿನರ್ಸೇ ಜಾಸ್ತಿ ಬರ್ತಾರೆ ಇಲ್ಲಿ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮ ಫ್ರೆಂಡು ಬಂದಿದ್ದ ಲಾಸ್ಟ್ ಇಯರು. ಸೊ ಇನ್ಕ್ಲೂಡಿಂಗ್ ಫ್ಲೈಟ್ ಟಿಕೆಟ್ಸೇ ನಮ್ಗೆ ಒಂದು 1.2 lakh ಏನೋ ಕಾಸ್ಟ್ ಆಗಿದೆ. ಆ್ಯಂಡ್ ವಿ ಬುಕ್ ಲೇಟ್, ಯಾಕಂದರೆ ನಮ್ಮ ಮಧ್ಯದ್ದು ಪ್ಲ್ಯಾನ್ ಇರಲಿಲ್ಲ. ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಮಾಡಿ ಅವನಿಗೆ ತತ್ಕಾಲಲ್ಲಿ ಪಾಸ್ಪೋರ್ಟ್ ತೊಗೊಂಡು
ಅದೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ಲೇ ಓವರ್ ಇರೋ ಫ್ಲೈಟ್ಸ್ ತೊಗೊಂಡಿರೋದು. ಇವಾಗ ನಾವು ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ತಾ ಇಲ್ಲ, ಫಸ್ಟು ಕೊಲಂಬೋಗೆ ಹೋಗ್ತೀವಿ ಶ್ರೀಲಂಕಾ, ಅಲ್ಲಿಂದ ಬೆಂಗಳೂರು. ಬಟ್ ಲೇ ಓವರ್ ಟೈಮಿಂಗ್ ತುಂಬ ಕಮ್ಮಿ ಇದೆ, ಏನು 1 hour ಅಷ್ಟೇ ಲೇ ಓವರು. ಅದು ನಾವು ಬರೀ ಫ್ಲೈಟ್ ಇಳಿದ್ಬಿಟ್ಟು ಫ್ಲೈಟ್ ಹತ್ತಕ್ಕೇ ಆಗೋಗುತ್ತೆ. ಸೊ ಬರೋವಾಗ ಆಲ್ಮೋಸ್ಟ್ 3 hours ಲೇ ಓವರ್ ಟೈಮ್ ಇತ್ತು. ಅದೇ ಗೊತ್ತಾಗಲಿಲ್ಲಲ್ಲ ನಮಗೆ, ಲಿಟ್ರಲಿ ಆ 3 hours ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಸೊ ನೀವು ಮಕ್ಕಳಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ 12 years ಬಿಲೋ ಮಕ್ಕಳಿಗೆ ಕಮ್ಮಿ ಆಗುತ್ತೆ ಇಲ್ಲಿ. ಅದೀಗ ಇವಾಗ ಎಷ್ಟಾಯಿತು ಅಂತ ನೀವು ಕೇಳೋದಾದ್ರೆ ಕಂಪ್ಲೀಟ್ ಟ್ರಿಪ್ಪಲ್ಲಿ ಫ್ಲೈಟ್ ಟಿಕೆಟ್ಸ್ ಬಿಟ್ಟು ಇವನಿಗೆ 9,000 ಎಕ್ಸ್ಟ್ರಾ ಆಗಿದೆ. ಫುಲ್ ಎಲ್ಲ 3 ದಿನಕ್ಕೂ ಫುಡ್ಡು ಎಲ್ಲ ಸ್ಟೇ ಎಲ್ಲ ಸೇರಿ ಅವ್ನಿಗೊಂದು 9,000 ಆಗಿದೆ ಆ ಥರ. ಏನಕ್ಕೆ ಅಂದರೆ ನಾವು ಅಡಲ್ಟ್ಸೇ ಒಂದು ರೂಮ್ ಫುಲ್ಲು ತೊಗೊಂಡಿರ್ತೀವಿ. ಆ 2 adults ಹೆಂಗಿರೋ ಒಂದು ರೂಮ್ ನಮ್ಗೆ ಬೇಕೇ ಬೇಕು. ಸೊ ಅವನು ಅದರಲ್ಲೇ ಇನ್ಕ್ಲೂಡ್ ಆಗ್ಬಿಡ್ತಾನೆ. ಸೊ ಅವ್ನಿಗೇನು ಜಾಸ್ತಿ ಕಾಸ್ಟ್ ಬೀಳಲ್ಲ. ಸೊ ಚಿಕ್ಕ ಮಕ್ಕಳನ್ನ ಆ್ಯಕ್ಚುಲಿ ನೀವು ಎಲ್ಲಾದರೂ ಕರ್ಕೊಂಡು ಹೋಗ್ತೀರಾ ಅಂದರೆ ತುಂಬ ಉಳಿಸ್ಬೋದು. ಎಸ್ಪೆಷಲಿ ಇಫ್ ಇಟ್ಸ್ ಅಂಡರ್ 5 years. ಅಂಡರ್ 5 years ಅವ್ರಿಗೆ ಇನ್ನೂ ಬೆನಿಫಿಟ್ ಅನಿಸುತ್ತೆ, ಯಾಕಂದರೆ ತುಂಬ ಕಡೆ ಅವ್ರಿಗೆ ಚಾರ್ಜೇ ಮಾಡಲ್ಲ. ಆ್ಯಂಡ್ ಫ್ಲೈಟ್ ಟಿಕೆಟ್ಸಲ್ಲೂ ಏನೋ ಇದಿದೆ. ಹಾಂ, 2 to 12ಗೆ ಅಷ್ಟಾಗಿದೆ ಅಂದರೆ ಅವ್ರು ಏನೂ ಇಲ್ಲ ಅಂತ ಹಾಕ್ತಾರೆ, ಬಟ್ ಅದು ನಿಮಗೆ ಎಕ್ಸ್ಟ್ರಾ 9,000 ಅಂತ ಬೀಳುತ್ತೆ. ಅದೇ ಮಿನಿಮಲ್, ಎಕ್ಸ್ಟ್ರಾ ಮಿನಿಮಲ್ ಬೀಳುತ್ತೆ. ಸೊ ದಟ್ ವಾಸ್ ಅನ್ ಅಡ್ವಾಂಟೇಜ್ ಗೆಟಿಂಗ್ ಅದಿ ಫಾರ್ ದಿಸ್ ಟ್ರಿಪ್. ಸೊ ಓವರ್ ಆಲ್ ನೀವು ನೋಡೋದಾದರೆ 3 ಲಕ್ಷ ನನ್ನ ಕೈಯಿಂದ ಇಲ್ಲಿ ಕಟ್ಟಿರೋದು. ಸೊ ಇವಾಗ ಅಲ್ಲಿ ರಿಸೆಪ್ಷನಲ್ಲಿ ಎಷ್ಟು ಕಟ್ತೀನೋ ಗೊತ್ತಿಲ್ಲ. ಸೊ 3.25 3.5ವರೆಗೂ ಅಂತ ಅಂದ್ಕೊಳ್ಳಿ ನೀವು. ನಾನು ಇವಾಗ ಟ್ರಿಪ್ ಮಾಡಿರೋ ಥರ ನೀವು ಪ್ಲ್ಯಾನ್ ಮಾಡಿದ್ರೆ 3 nights. ಸೊ 3 nights 3 lakhs ಅಂದರೆ ದಿನಕ್ಕೆ 1 ಲಕ್ಷ ಉಡಾಯಿಸಿದ್ದೀವಿ. ಸೊ ಇಲ್ಲಿ ನೀವು ಎಷ್ಟು ದುಡ್ಡಿದ್ರೆ ಅಷ್ಟು ದುಡ್ಡು ಉಡಾಯಿಸ್ಬೋದು. ಅಂದರೆ ಆ ಥರ ಸ್ಟೇಗಳಿದ್ದಾವೆ, ಅಷ್ಟು ಆಪ್ಷನ್ಸ್ ಇದೆ. ಹೇಳಿದ್ನಲ್ಲ, ಸೀ ಪ್ಲಾನೆಲ್ಲ ಇನ್ನೂ ದೂರ ಹೋಗ್ತಾರೆ ಸ್ಟೇಗಳಿಗೆ. ಆ್ಯಂಡ್ ತುಂಬಾ ಲ್ಯಾವಿಶು, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಸ್ಟೇಸ್ಗಳಿದ್ದಾವೆ ಇಲ್ಲಿ. ಸೊ ನಿಮ್ಮ ಯಾವ ಥರ ನೀವು ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊತೀರೋ ಅದಕ್ಕೆ ಪ್ಲ್ಯಾನ್ ಮಾಡ್ಬೋದು. ಸೊ ನಾನು ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೆ ತೇಜುಗೆ ಫಸ್ಟೇ, 3 lakhs ಅದ್ರ ಮೇಲೆ ಇಲ್ಲ, 3 lakhs ಪ್ಲ್ಯಾನ್ ಮಾಡ್ಕೊ ಅಂತ. ಸೊ ಅವಳು ಕರೆಕ್ಟಾಗಿ ಅಷ್ಟಕ್ಕೆ ಮಾಡಿದ್ಲು. ಅಕ್ಕ ಸರಿಯಾಗಿ ಉಡಾಯಿಸ್ತಾಳೆ ದುಡ್ಡನ್ನ. 3 lakhs ಅಂದರೆ 3 lakhs ನಮ್ಮನ್ನು ₹1 ಬಿಡಬಾರ್ದು ಅದರಲ್ಲಿ. ಆ ಥರ ಪ್ಲ್ಯಾನ್ ಮಾಡವಳೆ. ಉದ್ಧಾರ ಆಗೋರ ಲಕ್ಷಣ ನೋಡಿ ಹೆಂಗೈತೆ. ನೀನೇ ತಾನೇ ಹೇಳಿದ್ದು ನಾನು ಇಷ್ಟೇ ಬಜೆಟ್ ಅಂತ, ಅಷ್ಟಕ್ಕೆ ಮಾಡಿದ್ದೀನಿ. ಆಯಿತು ಬಿಡವ. 5 ಲಕ್ಷ ಅಂದರೆ 5 ಲಕ್ಷಕ್ಕೂ ಮಾಡ್ತಾ ಇದ್ದೆ ನಾನು. ಅದೇ ನಾನು 1 ಕೋಟಿ ಅಂದರೆ 1 ಕೋಟಿ ಉಡಾಯಿಸೋಕ್ಕೂ ಪ್ಲ್ಯಾನ್ ಮಾಡಿರೋಳು. 1 ಲಕ್ಷ ಅಂದರೆ 1 ಲಕ್ಷಕ್ಕೂ ಪ್ಲ್ಯಾನ್ ಮಾಡ್ತಾ ಇದ್ದೆ ನಾನು. ಅವಾಗ ಏನು ಮಾಡ್ತಾ ಇದ್ದೆ ಗೊತ್ತಾ, 1 ಲಕ್ಷ ಅಂದರೆ ಅಲ್ಲಿ ಏರ್ಪೋರ್ಟಲ್ಲಿ ಇಳ್ಕೊಂಡು ಒಂದು 3 ಈಜೊಡ್ಕೊಂಬರ್ಬೇಕು. 3 to 4 kilometers ಕ್ಯಾಬ್ ತಗೊಂಡ್ರೆ ಅಲ್ಲಿ ರೆಸಾರ್ಟ್ಸ್ ಇದೆ, ಬೀಚ್ ರೆಸಾರ್ಟ್ಸ್ ಇದೆ. ಅಲ್ಲಿ ಬೀಚ್ ಕಾಣಿಸುತ್ತೆ ಅಲ್ಲಿ ನಿನಗೆ. ಅಂದರೆ ಈ ಓಪನ್ ಮಾಡಿದ್ರೆ ಇವಾಗ ನಾವು ಇಲ್ಲೆಲ್ಲ ಗೋವಾಗೆಲ್ಲ ಹೋಗ್ತೀವಲ್ಲ ಬೀಚು, ಆ ಥರ ಇದೆ. ಅಲ್ಲಿ 2 ದಿನ ಹಾಕೊಂತ ಇದೆ. ಅಲ್ಲಿ 3,000 4,000 ಅಷ್ಟೇ ಒಂದು ದಿನಕ್ಕೆ. ಅಂದರೆ 3,000 ಇಲ್ಲ, ಒಂದು 10,000. ತಿರ್ಗಾ ಲಾಸ್ಟ್ ಡೇ ವಾಟರ್ ಬಿಲ್ ಹಾಕೊಂತ ಇದ್ದೆ. ಅದೇ ನೀವು ಎಷ್ಟು ದುಡ್ಡು ಇದೆ ಅಷ್ಟು ದುಡ್ಡಿಗೂ ಪ್ಲ್ಯಾನ್ ಮಾಡ್ಕೋಬೋದು. ಆ್ಯಂಡ್ ನಾನು ಸಜೆಸ್ಟ್ ಮಾಡೋದೇನು ಗೊತ್ತಾ, ಈ ವಾಟರ್ ವಿಲ್ಲ ನನಗೇನಂತ ವರ್ತ್ ಅನಿಸ್ಲಿಲ್ಲ. ಯಾಕಂದರೆ ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್. ಆ ಬೀಚ್ ಸೈಡ್ ವಿಲ್ಲಾನೇ ನಾನು ಜಾಸ್ತಿ ಎಂಜಾಯ್ ಮಾಡಿದೆ. ಯಾಕಂದರೆ ಅಲ್ಲಿ ಪ್ರೈವೇಟ್ ಪೂಲ್ ಇತ್ತು, ಪ್ಲಸ್ ಅದು ಮುಂದೆ ಇರೋ ಬೀಚ್ ಕೂಡ ಫುಲ್ಲು ಡೀಪ್ ಇತ್ತು. ಅಲ್ಲೇ ಹೋಗಿ ಆಡ್ಕೊಬೋದಾಯ್ತು. ಇದೊಂಥರ ಪ್ರೈವೇಟ್ ಬೀಚ್ ಥರನೇ ಐತೆ, ಅದು ಬೇರೆ ಯಾರೂ ಬರೋಲ್ಲ ಅಲ್ಲಿ. ಸೊ ಇಲ್ಲಿದೆ, ಬಟ್ ಇಲ್ಲಿ ಇಳಿದ್ರೇನು ಏನು ಇದೊಂಥರ ಫಿಶ್ಗಳು ನೋಡೋಕೆ ಚೆನ್ನಾಗಿರುತ್ತೆ ಅಷ್ಟೇ. ಫಿಶ್ಶು, ಸ್ಟಾರ್ ಫಿಶ್ ಎಲ್ಲ ಇಲ್ಲೇ ಡೈರೆಕ್ಟಾಗಿ ಬರುತ್ತಲ್ಲ, ಇದು ನೋಡೋಕೆ ಚೆನ್ನಾಗಿದೆ. ಬಟ್ ಇಲ್ಲಿ ಇಳ್ದು ಆಟ ಆಡೋಕ್ಕೆಲ್ಲ ಚೆನ್ನಾಗಿಲ್ಲ. ಆ್ಯಂಡ್ ಇಲ್ಲಿ ಪೂಲ್ ಕೂಡ ಇಲ್ಲ. ಸೊ ಇದರಲ್ಲೇ ಡ್ಯೂಪ್ಲೆಕ್ಸ್ ವಾಟರ್ ವಿಲ್ಲ ಬರುತ್ತಲ್ಲ, ಅದರಲ್ಲಿ ಪೂಲ್ ಕೂಡ ಇರುತ್ತೆ. ಸೊ ಅದು ಇನ್ನೂ ಎಕ್ಸ್ಪೆನ್ಸಿವ್. ಅದು ದಿ ಮೋಸ್ಟ್ ಎಕ್ಸ್ಪೆನ್ಸಿವ್, ಇದು ಸೆಕೆಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಇಲ್ಲಿರೋ ಪ್ರಾಪರ್ಟಿ. ಸೊ ಇನ್ನೊಂದು ಏನಂದರೆ, ನೀವು ಒಂದು ಫ್ರೆಂಡ್ ಸರ್ಕಲ್ ಗ್ಯಾಂಗಲ್ಲಿ ಬರ್ತೀರಾ, ಒಂದು 3-4 ಕಪಲ್ ಬರ್ತೀರಾ ಅಂದ್ರೂ ತುಂಬ ಯೂಸ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ಯಾಕಂದರೆ ನಿಮ್ಮಲ್ಲೇ ಎಷ್ಟೋ ಜನ ನೀವೇ ಫೋಟೋಸ್ ಇಟ್ಕೋಬೋದು. ಎಲ್ಲಿ ಬೇಕೋ ಅಲ್ಲೇ ನೀವೇ ಫೋಟೋ ಶೂಟ್ ಮಾಡ್ಕೊಂಬಿಡ್ಬೋದು. ಇವಾಗ ನಾವು ಇಲ್ಲಿ ಇವ್ರ ಕೈಯಲ್ಲಿ ಮಾಡಿಸಿದ್ದು ಹೆಚ್ಚು ಕಮ್ಮಿ ನೋಡಿ 10,000 ನಮಗೆ, 10,000 ಬರೀ ಫೋಟೋ ಹಿಡ್ಸೋಕ್ಕೆ. ಸೊ ಇಲ್ಲಿ ಎಲ್ಲ ಫಾರಿನರ್ಸ್ ಇರ್ತಾರೆ, ನಾವು ಅವ್ರನ್ನ ಕೇಳೋಕ್ಕೂ ಆಗೋಲ್ಲ. ಆ್ಯಂಡ್ ಇಲ್ಲಿರೋ ಯಾರಪ್ಪ ಈ ಹೋಸ್ಟ್ಗಳನ್ನ ಇವರೆಲ್ಲ ಜಾಸ್ತಿ ಫೋಟೋಸ್ ಹಿಡಿಯೋಕ್ಕೂ ಬರೋಲ್ಲ ಇವ್ರಿಗೆ. ನಮ್ಗೆ ಹೆಂಗೆ ಬೇಕೋ ಒಂಥರ ಔಟ್ಪುಟ್ ಬರೋಲ್ಲ. ಸೊ ಇವಾಗ ನಾವು ಎಲ್ಲೇ ಹೋದ್ರು ನಮ್ಮ ರಂಜನ್ ಹಾಕೊಂಡು ಹೋಗ್ಬಿಡ್ತೀವಿ. ರಂಜನ್ ಇದ್ದೇ ಇರ್ತಾನೆ, ಅವ್ನು ಒಳ್ಳೆ ಫೋಟೋಗ್ರಾಫರು, ಅವನು ಒಳ್ಳೆ ಫೋನ್ ಕೂಡ ಇಟ್ಟವನು ಅದಕ್ಕೆ ತಕ್ಕಂಗೆ. ಸೊ ಅವನೇ ನೆಕ್ಸ್ಟ್ ಲೆವೆಲ್ ಹಿಡಿತಾನೆ, ವಾಲ್ಪೇಪರ್ ಲೆವೆಲ್ ಫೋಟೋಸ್ ಹಿಡಿತಾನೆ ಅವನು. ಸೊ ಆ ಥರ ಗ್ಯಾಂಗಲ್ಲಿ ಬಂದರೆ ನಿಮ್ಗೆ ಎನಿ ಡೇ ಬ್ಯಾಕಪ್ ಇರುತ್ತೆ, ಒಬ್ರಿಗೊಬ್ಬರು ಧೈರ್ಯ ಇರುತ್ತೆ, ಆ್ಯಂಡ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ದೆನ್ ಎಲ್ಲರಿಗೂ ಟೈಮ್ ಕೂಡ ಬರಬೇಕಲ್ಲ. ಇವಾಗ ನಾವು ಬನ್ನಿರಿ ಅಂದ ತಕ್ಷಣ ನಮ್ಮ ಡೇಟ್ಗೆ ಎಲ್ಲರೂ ಬರೋಕ್ಕಾಗಬೇಕಲ್ಲ. ಸೊ ದಟ್ಸ್ ಅ ಕ್ಯಾಚ್. ಅದು ಬಿಟ್ಟರೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳೋರು ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಾನು ಮಾಲ್ಡೀವ್ಸು ಗೊತ್ತಿತ್ತು ಬರೀ ಸ್ಟೇಗಳು ಅಲ್ಲಿ ಏನು ಇರೋಲ್ಲ ಅಂತ, ಬಟ್ ಆ್ಯಕ್ಚುಲಿ ವೈಬೇ ಚೆನ್ನಾಗಿದೆ. ಇಲ್ಲಿ ಬಂದು ಈ ಸ್ಟೇನಲ್ಲಿ ಇರೋದೇ ಒಂಥರ ಚೆನ್ನಾಗಿದೆ. ಬಟ್ ಎನಿಥಿಂಗ್ ಬಿಯಾಂಡ್ 3 days ಇಟ್ಸ್ ಬೋರಿಂಗ್ ಗುರು. ಲಿಟ್ರಲಿ ನನಗೆ ಆಯಿತು, ವಿ ಆರ್ ಆಲ್ರೆಡಿ ಸ್ಯಾಚುರೇಟೆಡ್ ಅಲ್ಲ ತೇಜ. ವಿ ಡೋಂಟ್ ಫೀಲ್ ಲೈಕ್ ವಿ ವಾಂಟ್ ಟು ಸ್ಟೇ ಹಿಯರ್ ಎನಿಮೋರ್. ಯಾಕಂದರೆ ನಾವು ಅಷ್ಟು ಬ್ಯುಸಿ ಲೈಫಲ್ಲಿ ಇದ್ದು ಇಲ್ಲೊಂಥರ ತುಂಬಾ ಕ್ವಾಯ್ಟು, ತುಂಬ ಪೀಸ್ಫುಲ್ ಆಗಿರುತ್ತೆ. ಸೊ ಇದು ಅವಾಗವಾಗ ಬಂದು ಒಂಥರ ಚಿಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹೊರತು ಇಲ್ಲಿ ದೇರ್ ಇಸ್ ನಥಿಂಗ್ ಮಚ್ ಯು ಕ್ಯಾನ್ ಡೂ.
ವಾಟರ್ ಆ್ಯಕ್ಟಿವಿಟೀಸ್ ಇದೆ ಕರೆಕ್ಟು. ನಾವು ವಾಟರ್ ಆ್ಯಕ್ಟಿವಿಟೀಸ್ ಯಾವುದೂ ಮಾಡಿಲ್ಲ, ಯಾಕಂದರೆ ಇಟ್ಸ್ ನಾಟ್ ವರ್ತ್ ಇಟ್. ನಮ್ಮ ಜೊತೆ ಇನ್ನೊಬ್ರು ಬಂದಿದ್ರಲ್ಲ, ಯಾರೋ ಬೆಂಗಳೂರವ್ರು, ಚಿಕ್ಕಮಂಗ್ಳೂರವ್ರು ತಾನೇ, ಅವರು ಚಿಕ್ಕಮಂಗ್ಳೂರು ಅನ್ಸುತ್ತೆ ಅವರು. ಇಲ್ಲ ಬೆಂಗಳೂರವ್ರೆ, ಕರೆಕ್ಟ್, ಕೆಂಗೇರಿ ಕಡೆಯವರು. ಅವರು ಫ್ಯಾಮಿಲಿ ಬಂದಿದ್ದರು, ಎಲ್ಲ ಮಕ್ಕರ್ ಸಾರು ಎಲ್ಲ ಹಂಗಿದೆ, ಖಾಲಿ ಇದೆ ಇಂದ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಮಕ್ಕರ್ ಮಾಡಿಬಿಟ್ರು ಅಂತೆಲ್ಲ ಹೇಳ್ತಾಯಿದ್ರು. ನಮ್ಗೆ ಅದು ಫಸ್ಟೇ ಗೊತ್ತಿತ್ತು, ಅದಕ್ಕೆ ನಾವು ಹೋಗೂ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಏನೇನಿದೆ, ಸ್ಕೂಬಾ ಡೈವಿಂಗು, ಸ್ನಾರ್ಕ್ಲಿಂಗು, ಜೆಟ್ ಸ್ಕಿ, ಪ್ಯಾರಾಸೈಲಿಂಗು ಎಲ್ಲನೂ ನಮ್ಮ ಕರ್ನಾಟಕದಲ್ಲೇ ಇದೆ. ನಮ್ಮ ಮಂಗಳೂರು, ಮುರುಡೇಶ್ವರ ಕಡೆ ಹೋಗ್ಬಿಟ್ರೆ ನೀವು ಎಲ್ಲನೂ ಮಾಡ್ಬೋದು ಅಲ್ಲೇ. ಸೊ ಇಲ್ಲಿ 2,000 ರೂಪಾಯಿ ಇದ್ದರೆ ಅಲ್ಲಿ 200 ರೂಪಾಯಿ ಇರುತ್ತೆ ಅಷ್ಟೇ. ಸೊ ಲೆಕ್ಕ ಹಾಕೊಳ್ರಿ ನೀವೇ. ಅಲ್ಲ ಆ ಥರ ಗಿವಿಂಗ್ ಯು ರೆಫರೆನ್ಸ್ 10 ಟೈಮ್ಸ್ ಜಾಸ್ತಿ ಪ್ರೈಸ್ ಇಲ್ಲೆಲ್ಲನೂ. ಸೊ ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಪ್ಲೇಸ್ ಆಫ್ಕೋರ್ಸ್, ಯಾಕಂದರೆ ಇಟ್ಸ್ ಆನ್ ಅ ರಿಮೋಟ್ ಐಲ್ಯಾಂಡ್. ಇಲ್ಲಿ ಎಲ್ಲದೂ ಶಿಪ್ಪಲ್ಲೇ ಬರಬೇಕು, ಎವ್ರಿಥಿಂಗ್ ಟ್ರಾನ್ಸ್ಪೋರ್ಟೇ ಜಾಸ್ತಿ ಕಾಸ್ಟ್ ಆಗುತ್ತೆ ಇಲ್ಲಿ. ಯಾಕಂದರೆ ಫುಡ್ಡೆಲ್ಲ ಇಲ್ಲಿ ಬಂದು ಇಲ್ಲಿ ಮಾಡಬೇಕು, ತರಕಾರಿ ಎಲ್ಲ ಏನು ಬೆಳೆಯುತ್ತೆ ಗುರು ಇಲ್ಲಿ. ಸೊ ಎಲ್ಲದನ್ನು ಇವ್ರು ಇಂಪೋರ್ಟ್ ಮಾಡ್ಕೋಬೇಕು ಬೇರೆ ಬೇರೆ ದೇಶದಿಂದ. ಸೊ ಇಟ್ಸ್ ಗೋನ್ ಕಾಸ್ಟ್ ದೆಮ್, ಅದಕ್ಕೆ ಇಂಟರ್ನ್ ಇಟ್ ವಿಲ್ ಕಾಸ್ಟ್ ಯು. ಸೊ ದಟ್ಸ್ ಹೌ ಇಟ್ ಈಸ್. ಆ್ಯಂಡ್ ದ ವಾಟರ್ಸ್ ಆರ್ ಸೋ ಕ್ಲೀನ್ ಗುರು. ಇಲ್ಲಿ ಸಮುದ್ರ ಒಳ್ಳೆ ಕೆರೆ ನೀರು ಥರ ಕಾಣಿಸ್ತಾ ಇದೆ, ಎಷ್ಟು ಕ್ಲಿಯರ್ ಇದೆ ಗೊತ್ತಾ, ಫುಲ್ ಬ್ಲೂ ಇಶ್ಯೂ. ನೀವೇ ನೋಡಿದ್ರಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ದಿಸ್ ವಾಸ್ ಅ ಕ್ವಿಕ್ ವೀಕೆಂಡ್ ಗೆಟ್ ಅವೇ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಅದರ ಆ್ಯನಿವರ್ಸರಿ ಗೆಟ್ ಅವೇ. ಮಾಲ್ಡೀವ್ಸ್ ಟಿಕ್ಡ್. ಸೊ ವೆಲ್ ನೆಕ್ಸ್ಟ್ ಫುಂಗ್ಚು ಐಲ್ಯಾಂಡಾ? ಅಲ್ಲ, ಓಕೆ ಓಕೆ ಓಕೆ. ಈಸ್ಟರ್ನು ಮಿಡಲ್ ಈಸ್ಟು ಇದೆಲ್ಲ ಫೈನು, ಬಟ್ ನನ್ನ ಮೈನ್ ಗೋಲ್ ಏನು ಗೊತ್ತಾ, USA ಹೋಗಬೇಕು. USA ಹೋಗಿ ಅಲ್ಲಿ ನಮ್ಮ ರಿಲೇಟಿವ್ಸು ತುಂಬ ಜನ ಇದ್ದಾರೆ, ಬಟ್ ಐ ಡೋಂಟ್ ವಾಂಟ್ ಟು ಟ್ರಬಲ್ ದೆಮ್. ಒಂದು RV ತೊಗೊಂಡು ಫುಲ್ ಕಂಟ್ರಿ ಸುತ್ತಬೇಕು. ಅದಕ್ಕೆ ತಿಂಗಳಿಗೆ ಒಂದು 10 ಲಕ್ಷ ರೆಂಟು ಏನಾದರೂ ಬರಬೇಕು ನನಗೆ. ಯಾವನ್ಗಿರಲಿ ಬಿಡಲಿ, ನನಗೈತೆ ಅಷ್ಟೇ. ಅವ್ನು ತಿರ್ಗಾಡಲಿ, ಅದು ಅವ್ನ ಹಣೆ ಬರ, ನನಗೇನು. ಸೊ ಅದೇ ನನ್ನ ಎಂಡ್ ಗೋಲ್ ಇರೋದು, USA ಹೋಗಿ ಫುಲ್ ಕಂಟ್ರಿ ತಿರುಗಬೇಕು. ನನಗೆ ಸಖತ್ ಆಸೆ USA ಹೋಗೋಕ್ಕೆ, ಬಟ್ ದಟ್ಸ್ ದಿ ಫೈನಲ್ ಬಾಸ್ ಥರ ಅದು ಟೂರಿಸಮಲ್ಲಿ. ಯಾಕಂದರೆ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ USA ಅನ್ಕೋ. ಯುರೋಪ್ ಆ್ಯಕ್ಚುಲಿ USA ಎಕ್ಸ್ಪೆನ್ಸಿವು, ಬಟ್ ಇಟ್ಸ್ ಸ್ಟಿಲ್ ಸಮ್ ವಾಟ್ ಆಕ್ಸೆಸಿಬಲ್. ಬಟ್ USA ವೀಸಾ ರೆಸ್ಟ್ರಿಕ್ಷನ್ಸೇ 1,000 ಇದೆ ಇವಾಗ. ಟ್ರಂಪ್ ಬಂದ್ಬಿಟ್ಟು ಏನೇನೋ ಇದು ಮಾಡಿಬಿಟ್ಟಿದ್ದಾನೆ. ಸೊ ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಮೇಕ್ ಇಟ್ ಇನ್ ಅನದರ್ ನೆಕ್ಸ್ಟ್ 5 years ಪ್ಲ್ಯಾನ್ ಅಂತೂ ಅಲ್ಲ ಅದು, ಪ್ರಾಬ್ಲಿ ನೆಕ್ಸ್ಟ್ 10 years ಪ್ಲ್ಯಾನು. ನೋಡೋಣ, ಸಿ ಹೌ ಇಟ್ ಗೋಸ್. ವೆಸ್ಟ್ಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗಿರೋದು, ದುಡ್ಡು ಮಾಡಬೇಕು. $40 ಇದಕ್ಕೆ, ಫೋಟೋಶಾಪ್ 100. ಸೊ ತಿರ್ಗಾ ನೆನ್ನೆ ತೊಗೊಂಡ್ವಲ್ಲ ಅದಕ್ಕೆ $14. ಹಾಂ ಕರೆಕ್ಟ್ ಇದೆ ಟೋಟಲ್. ಶಿಶಾ 154. ಸೊ ಐ ಹ್ಯಾವ್ ಕ್ಯಾಶ್. ಯಾ, How was the stay? awesome. Leave me. Just relaxing. 154. So And we have not got the digital copy yet. the printout, the photo print. I think it should be there with the reception. Here's the cash. I will bring the Yeah. balance. Yeah. So that was how much baby? 15,000. 154 ಅಂದರೆ 154 ಅಂದರೆ ಆಲ್ಮೋಸ್ಟ್ 15,000. ಟ್ರಿಪ್ ಬಂದಾಗ ಈ ಥರ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಬೆಟರ್ ಕ್ಯಾರಿ ಸಮಥಿಂಗ್, ಟೆನ್ಷನ್ ಆಗಬಾರ್ದು. ನಮ್ಗೆ ಗೊತ್ತಿತ್ತು ಅಷ್ಟೇ. ಇಲ್ಲ ಕ್ಯಾಶು ನಿಮಗೆ ಲೋಕಲ್ ಕರೆನ್ಸಿ ಇರಲೇಬೇಕು. ಲೋಕಲ್ ಕರೆನ್ಸಿ ಇಲ್ಲಾಂದ್ರೂ ಪರವಾಗಿಲ್ಲ, ಡಾಲರ್ಸ್ ಎತ್ಕೊಂಡೋಗಿ. ಎಲ್ಲ ಕಂಟ್ರಿನಲ್ಲೂ ಡಾಲರ್ಸ್ ವರ್ಕ್ ಆಗುತ್ತೆ. ಆ್ಯಂಡ್ ಇದು ನಾವು ತೊಗೊಂಡಿರೋದು ನಮ್ಮವ್ರದ್ದೇ ಒಂದು ಇದಿದೆ, ಫಾರಿನ್ ಎಕ್ಸ್ಚೇಂಜ್, Forex ಅಂತ ವೈಟ್ಫೀಲ್ಡಲ್ಲಿ. ಸೊ ಇವಾಗ ಮಿಕ್ಕಿರೋದು ಬ್ಯಾಲೆನ್ಸ್ ಏನಿದೆ ನಾನು ಎತ್ಕೊಂಡು ಹೋದರೆ ತಿರ್ಗಾ ಅವತ್ತಿನ ಆನ್ಲೈನ್ ರೇಟ್ ಏನಿದೆ ಅದಕ್ಕೆ ನಮ್ಗೆ ಇಂಡಿಯನ್ ರುಪೀಸ್ ವಾಪಸ್ ಕೊಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ತುಂಬ ಸಿಂಪಲ್. ಇನ್ಫ್ಯಾಕ್ಟ್ ನಾವು ಫಸ್ಟ್ ಟೈಮ್ ಹೋದಾಗ ಥೈಲ್ಯಾಂಡ್ಗೆ ನಾನು ಕ್ಯಾಶ್ ಎತ್ಕೊಂಡು ಹೋಗಿದ್ದಿದ್ದಿಲ್ಲ, ಕರೆಕ್ಟು ಲೋಕಲ್ ಕರೆನ್ಸಿನೇ ಎತ್ಕೊಂಡು ಹೋಗಿಲ್ಲ ನಾನು. ಇಳಿದ ತಕ್ಷಣ ವೀಸಾ ಆನ್ ಅರೈವಲ್ಲು, ಅಲ್ಲಿ ಕಾರ್ಡೆಲ್ಲ ಎಕ್ಸೆಪ್ಟ್ ಮಾಡಲ್ಲ, ಓನ್ಲಿ ಕ್ಯಾಶು. 4,400 ಬಾಟ್ಸು, ಆಲ್ಮೋಸ್ಟ್ 11,000. ಆಮೇಲೆ ಅಲ್ಲಿರೋರು ಪಾಪ ನಮ್ಮ ಕಾಡಿ ಬೇಡಿ ಯಾರನ್ನೂ ಹುಡುಕಿ ನಮ್ಮ ಕರ್ನಾಟಕದವ್ರು ಸಿಕ್ಕಿದಾದ್ಮೇಲೆ ಅವ್ರು ನಮಗೆ ಕ್ಯಾಶ್ ಕೊಟ್ಟರು. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಸೋ ಮಚ್. ಯಾ ಡನ್. ಸೊ ಇದು ನೋಡಿ ಚೇಂಜ್ ಸಿಕ್ತು ನಮಗೆ. $1 ಇದು $1 ಬಿಲ್ ನೋಡಿದ್ದೀರಲ್ಲ, ಹೇಳಿ ಇಲ್ಲಿ ತೋರಿಸಿದೆ ಇದು $1 ಬಿಲ್ಲು, ಇದು $5 ಬಿಲ್ಲು, ಇದು $20 ಇವೆರಡು. 20, 40, 46 ಕರೆಕ್ಟಾಗಿದೆ. ಬೀಳ್ಸ್ಬೇಡ, ಗಾಳಿಗೆ ಆರೋಗುತ್ತೆ.
ಎಲ್ಲಿ ತೇಜು ಇದು ಪ್ರಿಂಟೌಟ್ ತೋರಿಸು ಕೊಡಿ. ಸೊ ದಿಸ್ ಇಸ್ ದ ಫೋಟೋ ಪ್ರಿಂಟೌಟ್, ಫಿಸಿಕಲ್ ಕಾಪಿ. ಸೊ ದಟ್ಸ್ ಅಬೌಟ್ ಇಟ್. ಐಫೋನ್ ಯಾರ ಹತ್ರ ಇದೆ? ತಗೊಂಬಂದೆ ಹಾಕೊಂಡಿಲ್ಲ. ಬಟ್ ನಾವು ಬರೋವಾಗಿದ್ದು ಬೋಟ್ ಇಷ್ಟು ದೊಡ್ಡದಿದ್ದಿಲ್ಲ ಅಲ್ಲ. ಅದರಲ್ಲೇನು ಕವರಿಂಗೇ ಇರಲಿಲ್ಲ. ಇದೇನಿದೆ ಏರೋಪ್ಲೇನ್ ಸೀಟ್ಸ್ ಥರ ಇದೆ. ಫುಲ್ ಎ ಸಿ ಬೋಟ್ ಇದು. ಇಲ್ಲೂ ನೋಡಿ ಅಲ್ಲಿ ದೂರದಲ್ಲಿ ಎಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಕಾಣಿಸ್ತಿದೆ. ಅಷ್ಟೊಂದು ಜನ ಅವರಾಗಿರು ಇಲ್ಲಿ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳಲ್ಲಿ ಎಷ್ಟು ದೊಡ್ಡ ಪ್ರಾಪರ್ಟೀಸ್ ಇದೆ ನೋಡಿ. ಇಲ್ಲಿ ನಮ್ಮ ಬೆಂಗಳೂರು ಸಿಟಿಲಿ ನೋಡ್ತೀವಲ್ಲ ಅಪಾರ್ಟ್ಮೆಂಟ್ಗಳು ಆ ಥರ ಇದ್ದಾವೆ. ಚಿಕ್ಕ ಬೋಟು, ಸ್ಮಾಲ್ ಬೇಬಿ ಬೋಟ್ ಆ್ಯಂಡ್ ಬಿಗ್ ಬೋಟ್. ಚೆಕ್ ಇನ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ಸೆಕ್ಯೂರಿಟಿ ಅದು ಇದು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ವೆಲಾನಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಲೆ. ಏನಪ್ಪ ಮೂನ್ ವಾಕಾ? ತಡಿ ತೋರಿಸ್ತೀನಿ ನೋಡಿ. ಇದು ಎಂಟ್ರೆನ್ಸು. ಇಲ್ಲಿ ಒಂದು ನಿಮಿಷ ಹಿಡ್ಕೊ, ನಿನಗೇನೋ ಮೂನ್ ವಾಕ್ ತೋರಿಸ್ಬೇಕಂತೆ. ಹಿಡ್ಕೊ. ಹಾಂ ನೋಡು ಹಿಂಗೆ ಇರುತ್ತಲ್ಲ, ಇದರಲ್ಲಿ ಸೈಡ್ ಆಗಲ್ಲ ಚಿನಿ. ಹಿಡ್ಕೊಂಬಿಟ್ಟು ಸ್ಲೈಡ್ ಆಗಲ್ಲ ಇದರಲ್ಲಿ. ಅದಕ್ಕೆ ಫಾರ್ಮಲ್ ಶೂಸ್ ಹಾಕ್ಕೊಬೇಕು, ಸಕ್ಕತ್ತಾಗಿ ಮಾಡ್ಬೋದು. ಬರ್ಬರಿ ಇಟ್ಟವ್ರು ನೋಡಿ ಇಲ್ಲಿ ಪರ್ಫ್ಯೂಮ್. ಹಾಂ ಏನು ಕೊಡಿಸ್ತೀಯ ನಿನ್ಗೆ? ಮಾಲ್ಡೀವ್ಸೇ ಕೊಡಿಸಿದ್ದೀನಂತೆ. ರಬಾನೆ ಇದನ್ನು ಇಷ್ಟು ದೊಡ್ಡದಾಗಿದೆ. ವಾವ್, ಮೈ ಫೇವ್ರೆಟ್ ಸೆಕ್ಷನ್ ಇಸ್ ಕಮ್ಮಿಂಗ್. ಸ್ವರೋಸ್ಕಿ, ಸೀಕೋ, ಹ್ಯಾಮಿಲ್ಟನ್ದೆಲ್ಲ ವಾಚ್ ಇದೆಯಾ? ಹೂಸ್ ಹ್ಯಾಮಿಲ್ಟನ್ ಗುರು? ದ ಅಮೇರಿಕನ್ ಬ್ರ್ಯಾಂಡ್ ಸಿನ್ಸ್ 1892. ನಮ್ಮ ಲೂಯಿಸ್ ಹ್ಯಾಮಿಲ್ಟನ್ ಅಲ್ಲ ಇದು, ಓನ್ಲಿ ಹ್ಯಾಮಿಲ್ಟನ್. ನಾನು ಸಡನ್ನಾಗಿ ಕನ್ಫ್ಯೂಸ್ ಆಗಿಬಿಟ್ಟೆ. ಲೂಯಿಸ್ ಹ್ಯಾಮಿಲ್ಟನ್ ಯಾವಾಗಪ್ಪ ಬಿಟ್ಟವನೇ ವಾಚ್ಗಳು ಅಂತ. ಇಲ್ಲೋಳು ಚಿಕ್ಕ ಆಕ್ಸಿಜನ್ ಸಿಲಿಂಡರು, ಎಷ್ಟು ಚೆನ್ನಾಗಿದೆ ಇದು ಗುರು. ಲಿಟ್ರಲಿ ಯಾವುದೋ ದುಬೈ ಮಾಲ್ಗೆ ಬಂದಾಗೈತೆ ಇವ್ರ ಏರ್ಪೋರ್ಟು. ಏನು ಐತೆ ಗೊತ್ತಾಗ್ರು, ಸಖತ್ತಾಗೈತೆ ನೋಡಿ. ಥಾನೋಸ್ ಇವನು ಯಾರು ಗುರು? ಹಂಗೆಲ್ಲ ಹಾಕೊಂಬಾರ್ದು, ಹಿಡ್ತೀನಿ ಕೇಳ. ಸ್ಪೈಡರ್ ಮ್ಯಾನ್ ಆಗಿಬಿಟ್ಟ ಅವನೇ ಒಂದು ಸೆಕೆಂಡ್ಗೆ. ಅದಿ ಇಲ್ಲೋಡು ಲೀಗೋ ಕಾರ್ ನೋಡು, ಮೆಕ್ಲಾರನ್ ಫಾರ್ಮುಲಾ 1 ಟೀಮ್. ಸೊ ದಿಸ್ ಇಸ್ ಲೆಗೋ. ನೀವೇ ಇದನ್ನ ಫುಲ್ಲಾಗಿ ಅಸೆಂಬಲ್ ಮಾಡಬೇಕು, ಸಖತ್ತಾಗಿರುತ್ತೆ ಒಂಥರ. ಸಖತ್ತಾಗೈತೆ ಇದು ಲೆಗೋ. ಫ್ರಿಜ್ ಮ್ಯಾಗ್ನೆಟ್ ತಗೋ, ಯಾವ್ದಾನ ಒಂದು $6. ಎಕ್ಸಾಕ್ಟ್ ಚೇಂಜ್ ಇದೆ ಬಿಡು. ಒಟ್ಟಿನಲ್ಲಿ ಯಾವ ದುಡ್ಡು ಮನೆಗೆ ವಾಪಸ್ ಹೋಗ್ಬಾರ್ದಲ್ಲ. ನೀನೇ ನಿನ್ನ ಗಾಡಿನೇ ಒಂದು ಲಕ್ಷ ಕೊಟ್ಟು ತಗೊಂತೀಯ. ನಿನ್ನ ಗಾಡಿಗಳು ತಗೊಂಡ್ಬರುತ್ತೆ. ಸರಿ, ನೀನೊಂದು ಲ್ಯಾಂಬೋರ್ಗಿನಿ ತಗೋ, ನಾನು ಕೀಚೈನ್ ಕೊಡಿಸ್ತೀನಿ ನಿಮಗೆ, ಓಕೆನಾ? ಹ್ಞೂ, ಇವಾಗ ಕೀಚೈನ್ ಇಟ್ಕೊಂಡು ಏನು ಮಾಡ್ತೀಯಲ್ಲ, ವೇಸ್ಟ್ ಅಲ್ವಾ? ಅದೇನು ಟಾಯಾ? ಅದು ಕೀ ಚೈನ್. ಅದು ಇನ್ನೊಂದು ಕೀಚೈನಿಗೆ ಫಿಕ್ಸ್ ಮಾಡ್ತೀಯಾ? ಈ ಥರ ಕಮ್ಮಂಗಿ ಕೆಲಸ ಮಾಡೋಕ್ಕಲ್ಲ, ನಾನು ಸ್ಪೆಂಡ್ ಮಾಡೋಕ್ಕಲ್ಲ. ಬಾ. This is 520, no? Yes, sir. Spices in a meal with drinks and wrap. Okay, thank you. Thank you, sir. I think one drinks here. Fanta. Yeah. Wait, Fanta, please. Enjoy me, sir. Thank you. So, Lala is probably the costliest KFC we've ever got, only for 3 people. ಇಷ್ಟದು $43, $4,000 ವಸೂಲಿ ಮಾಡ್ತಾರೆ ಗುರು ಏರ್ಪೋರ್ಟಲ್ಲಿ. ಸೀರಿಯಸ್ಲಿ ಆಪ್ಷನ್ ಇಲ್ಲ ಅಂದ್ಬಿಟ್ಟು ಈ ಥರ ಮಾಡಬಾರ್ದು. ಬಿಂಗ್ ಆ್ಯನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಎಲ್ಲ ಕಡೆ ಸೇಮ್ ರೇಟೇ ಇರಬೇಕು. ಅವ್ರೇನು
ಇವಾಗ ಲೋಕಲ್ ಸ್ಟಾರ್ಟಪ್ ಕಂಪ್ನೀಸು ಅವರು ಇವರು ಅಂದರೆ ಅಂಡರ್ಸ್ಟ್ಯಾಂಡಬಲ್. ಅವರು ಇಲ್ಲಿ ಬಂದು ಸೆಟಪ್ ಹಾಕೊಳ್ಳೋಕೆ ತುಂಬ ಕಾಸಾಗುತ್ತೆ. ಇವ್ರೇನು ವರ್ಲ್ಡ್ ವೈಡ್ ಚೈನ್ ಗುರು, ಇಂಟರ್ನ್ಯಾಷನಲ್. ಇವ್ರುಗಳು ಈ ಥರ ವಸೂಲು ಮಾಡ್ತಾರೆ. ಅದು ಬೇಬಿ ಪ್ಲೇನ್ ಅಂತೆ, ಇದು ಡ್ಯಾಡಿ ಪ್ಲೇನ್ ಅಂತೆ, ಅದು ಹೇಳ್ತಾ ಇರೋದು. ಸೊ ತೇಜು ಮತ್ತು ಇವರು ಹಾಂ ಅದೇ ಯೂಶ್ವಲಿ ಹಂಗೆ ಇರುತ್ತೆ. ಸೊ ನನ್ನ ದೃಷ್ಟಿಗೆ ನನಗೆ ವಿಂಡೋ ನೋಡಿ, ಓ ಇದು ವಾಮಿಟ್ ಕವರು ನೋಡಿ, ಸಿಕ್ನೆಸ್ ಬ್ಯಾಗ್, ಏರ್ ಸಿಕ್ನೆಸ್ ಬ್ಯಾಗ್. ಸೊ ನಿಂಗೆ ಏನಾದರೂ ವಾಮಿಟ್ ಬಂದರೆ ಇದ್ರಲ್ಲಿ ವಾಮಿಟ್ ಮಾಡ್ಬಿಟ್ಟು ನೀನು ಜಾಬಲ್ಲಿ ಇಕ್ಕಬೇಕು ಇದನ್ನ. ಜಾಬಲ್ಲ ನಿಂಗೆ ರೀಡ್ ಮಾಡಕ್ಕ ಬರಲ್ಲ. ಬುಲೇಶ್ವರ ಏನು ಏನಂದೆ? ಏರ್ಲೈನ್ಸ್ ಅವ್ರ ಮಕ್ಕಳಿಗೆಲ್ಲ ಏನೋ ಕೊಟ್ಟವ್ರೆ ಗುರು ಆಟ ಆಡೋಕ್ಕೆ. ನೋಡಿ ನೋಡಿ ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ ಏನೇನು ಮಾಡಬೇಕಂತ. ನೋಡಿ ಇಲ್ಲಿ ಈ ಸೀ ಪ್ಲೇನ್ ಮಾಡೋದು ಇದು. ಈ ನನ್ನ ಮಗನ ಟೇಕ್ ಆಫ್ ಆಗ್ತಾಯಿದ್ರು, ಏನು ಚಿಂತೆ ಇಲ್ಲ. ಯಾವುದೋ ಮೂವಿ ಸ್ಕ್ರೋಲ್ ಮಾಡ್ಕೊಂಡು ಗೊತ್ತವನ್ನೆಲ್ಲ ಟೇಕ್ ಆಫ್ ಆಗ್ತೈತೆ ನೋಡು ಆಚೆ. ಬಾಬಾ ಏನಿಲ್ಲ ಬಿಡಪ್ಪ ಸ್ವಾಮಿ, ಈ ವಯಸ್ಸಿಗೆ ಎಲ್ಲ ನೋಡ್ಬಿಟ್ರೆ ಎಲ್ಲ ಅನ್ಸೋದು ಹಂಗೆ. ಏನಾಯ್ತು ಅದರಲ್ಲಿ ನೋಡಲ್ಲಿ ಶಿಪ್ ಗಿಪ್ಪೆಲ್ಲ ಕಾಣಿಸ್ತೈತೆ ಇವಾಗ. ಸೊ ಶ್ರೀಲಂಕನ್ ಏರ್ಲೈನ್ಸಲ್ಲಿ ಬಿಯರ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ ಗುರು. ನೆಕ್ಸ್ಟ್ ಲೆವೆಲ್. ಏನೂ ಚಾರ್ಜಸ್ ಇಲ್ಲ. ಚಿಯರ್ಸ್ ಬ್ರೋ. ಸೊ ನಮ್ಮ ಕೊಲಂಬೋ ಫ್ಲೈಟಿಂದ BLR ಫ್ಲೈಟ್ಗೆ ಟ್ರಾನ್ಸಿಟ್ ಆಗಿದ್ದೀವಿ. ಸೊ ದಿಸ್ ಇಸ್ ಅವರ್ ಫೈನಲ್ ಫ್ಲೈಟ್ ಟು ಬ್ಯಾಂಗ್ಳೂರ್ ಫ್ರಮ್ ಕೊಲಂಬೋ. ಸೊ ಈ ಫ್ಲೈಟಲ್ಲಿ ಲೇಔಟ್ಸ್ ನೋಡಿ, 3 ಲೇಔಟ್ಸ್. ಆ್ಯಸ್ ಯೂಶ್ವಲ್ ನಮ್ಮ ಹುಡುಗ ವಿಂಡೋ ಸೀಟ್. ಏನು 2 ವಿಂಡೋ ಸಿಗುತ್ತೆ ನಿಂಗೆ ಎಲ್ಲೋದ್ರು. ಓಕೆ, ಫೈನಲಿ ಮೇಡ್ ಇಟ್ ಟು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ವೇಟಿಂಗ್ ಫಾರ್ ದ ಬ್ಯಾಗೇಜ್. ಫೈನಲಿ ನಮ್ಮ ಮಾಲ್ಡೀವ್ಸ್ ಟ್ರಿಪ್ ಮುಗೀತು ಸಕ್ಸಸ್ಫುಲಿ. ಸೊ 4 ಬಾಟ್ಲ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗಲ್ಲ, ಯಾರೋ ಬೇರೆಯವ್ರಿಗೆ. ನಮಗಲ್ಲ, ನಾವು ಯಾವತ್ತೂ ನಮ್ಮ ಕಾಸಲ್ಲಿ ಕುಡಿಯಲ್ಲ. ಸೀರಿಯಸ್ ಆಗಿ ನಾನು ಯಾವತ್ತೂ ನನಗಂತ ಯಾವತ್ತೂ ಎಣ್ಣೆ ನಾನು ತೊಗೊಂಡಿಲ್ಲ. ನಮ್ಮ ಹುಡುಗರು ಏನು ತೊಗೊತಾರೋ ಅದೇ ನಾನು ಹೊಡೆಯೋದು ಅವ್ರ ಜೊತೆ. ಬಿಟ್ಟರೆ ಹಿಂಗೆ ಯಾರನ್ನ ಕೇಳಿದವ್ರಿಗೆ ಎತ್ಕೊಂಡು ಹೋಗ್ತೀನಿ. ಅಂದರೆ ಫ್ಯಾಮಿಲಿ ಕ್ಲೋಸ್ ಸರ್ಕಲ್ಗೆ ಮಾತ್ರ. ಸುಮ್ಮನೆ ಎಲ್ಲರೂ ಮೆಸೇಜ್ ಹೊಡಿತಾರೆ ಅತ್ತವಮ್ಮ ಆಯ್ತವಮ್ಮ ಅಂತ. ನಾಟ್ ಪಾಸಿಬಲ್ ಬ್ರೋ. ಸೊ ಒಂದು ಪಾಸ್ಪೋರ್ಟ್ಗೆ 1 ಲೀಟ್ರೇನೋ ಅಷ್ಟೇ. 1 ಲೀಟ್ರಲ್ಲ, 2 ಬಾಟ್ಲ್ ಅಲವೆನ್ಸ್ ಇದೆ ಒಂದು ಪಾಸ್ಪೋರ್ಟ್ಗೆ. ಎಲ್ಲ ಫ್ರೀ ಕೊಡ್ತಾರೇನೋ, ಏನು ಕೊಡಬಾರ್ದು ದುಡ್ಡು ಅಂದ್ಕೊಂಡಿದ್ದೆ. ಫ್ರೀ ಕೊಟ್ಬಿಡ್ತಾರೆ. ಏನಕ್ಕೆ ಫ್ರೀ ಕೊಡ್ತಾರೆ ನಿಂಗೆ? ಅಂದರೆ ಡ್ಯೂಟಿ ಫ್ರೀ. ಸೊ ಏರ್ಪೋರ್ಟಲ್ಲಿ ಏನಕ್ಕೆ ತೊಗೋತಾರೆ ಮೈನ್ ಅಂದರೆ ಟ್ಯಾಕ್ಸಸ್ ಇರೋಲ್ಲ. ಆಚೆ ಕಡೆ ಬಾಟ್ಲ್ ಇರೋದು MRP, ಇಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ ವಿತೌಟ್ ಡ್ಯೂಟಿ, ವಿತೌಟ್ ಟ್ಯಾಕ್ಸ್. ಸೊ ನೆಟ್ವರ್ಕ್ ನಾನು ಯಾವುದು ಸಿಮ್ ಏನು ತೊಗೊಂಡಿಲ್ಲ. ಆ್ಯಕ್ಚುಲಿ ದುಬೈಯಲ್ಲೂ ತೊಗೊಂಡಿದ್ದೆ. ದುಬೈಯಲ್ಲಿ ಅನ್ಲಿಮಿಟೆಡ್ ಇಂಟರ್ನೆಟ್ದು ತೊಗೊಂಡಿದ್ದೆ. ಆಮೇಲೆ ಥೈಲ್ಯಾಂಡಲ್ಲೂ ತೊಗೊಂಡಿದ್ವಿ ಅನ್ಸುತ್ತಲ್ಲ ಸಿಮ್ಮು. ಥೈಲ್ಯಾಂಡಲ್ಲೂ ತೊಗೊಂಡಿದ್ವಿ. ಸೊ ಇಲ್ಲೇನು ತೊಗೊಂಡಿಲ್ಲ ನಾನು. ಇದು ರೋಮಿಂಗ್ ಕೂಡ ಹಾಕ್ಸಿಲ್ಲ. ನಮ್ಮದು ಏರ್ಟೆಲ್ದು ಯೂಶಲಿ ಬರುತ್ತೆ 10 ಡೇಸ್ ಪ್ಯಾಕು 30 ಡೇಸ್ ಪ್ಯಾಕ್ ಎಲ್ಲ ಹೆವಿ ಎಕ್ಸ್ಪೆನ್ಸಿವ್ ಆದರೆ. ಬಟ್ ನಾನು ಯಾವುದೂ ತೊಗೊಂಡಿಲ್ಲ. ಅಲ್ಲೇ ಎಲ್ಲ ಕಡೆ ವೈಫೈ ಇರುತ್ತೆ. ಏರ್ಪೋರ್ಟಿಂದ ಹಿಡ್ದು ನಿಮ್ಗೆ ಎಲ್ಲ ಕಡೆ ವೈಫೈ ಇರುತ್ತೆ ಗುರು. ಹೋಟೆಲ್ಸ್ ಎಸ್ಪೆಷಲಿ ದೊಡ್ಡ ಹೋಟೆಲ್ ಇದ್ದೇ ಇರುತ್ತೆ. ನಾವು ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡಿರೋದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ತಾನೇ. ನಾವೆಲ್ಲ ಡೈರೆಕ್ಟ್ ಫ್ಲೈಟ್ಸೇ ತೊಗೊಂಡಿರೋದು ಇಲ್ಲಿ ತನಕ. ಕುತ್ಕೊಂಬಾರ್ದು ಅದ್ರ ಮೇಲೆ. ಲೋ ಇಲ್ಲಿ ಇರೋದು ಸಾಲದ, ಇಳಿಯೋ ಬಾರೋ ನಡ್ಕೊಂಡು. ಕುತ್ಕೊಂಬಿಡು ಇಲ್ಲಿ. ಸೊ ಅಷ್ಟೇ ಡಾರ್ಲಿಂಗ್ಸ್, ಹೋಪ್ ಯು ಎಂಜಾಯ್ಡ್ ದ ಮಾಲ್ಡೀವ್ಸ್ ಟ್ರಿಪ್. ಮತ್ತೆ ಸಿಗೋಣ ಮತ್ತೊಂದು ಅಡ್ವೆಂಚರ್, ಮತ್ತೊಂದು ಕಂಟ್ರಿನಲ್ಲಿ. ಆಫ್ಕೋರ್ಸ್ ಇಟ್ಸ್ ಗೋನಾ ಟೇಕ್ ಸಮ್ ವೈಲ್ ಬಿಫೋರ್ ವಿ ವಿಸಿಟ್ ದ ನೆಕ್ಸ್ಟ್ ಒನ್. ಅಲ್ಲಿ ತನಕ ನೀವು ನೋಡ್ತಾ ಇರಿ ಡಿವಿನ್ ಕನ್ನಡ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಾದರೂ ಹೇಳೋ, ಬಾಯ್ ಹೇಳೋ ನಮ್ಮ ಆಡಿಯನ್ಸ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಏನಾದರೂ ಹೇಳೋ. ಹಾಂ, ನೀನೇ ಕಣ ಹೈಲೈಟ್ ಈ ಟ್ರಿಪ್ಪಲ್ಲಿ. ಫಸ್ಟ್ ಟ್ರಿಪ್ಪಲ್ಲ ಅದಕ್ಕೆ. So darlings, that's it. See you on the next one. Peace.